ಕೆಲವೊಂದು ಅವತ್ತೊಂದು ಅನಿಶ್ಚಿತ ಘಟನೆ ಒಂದು ಗೊಂದಲ ಎಲ್ಲ ಆಯಿತು. ಅದರ ಬಗ್ಗೆ ಚರ್ಚೆ ಕೂಡ ಆಯಿತು. ಎರಡು ವಿಚಾರ ಚರ್ಚೆ ಆಗಿ ನಾನು ಅದಕ್ಕೆ ರೂಲಿಂಗ್ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆ ಎರಡು ವಿಚಾರದಲ್ಲಿ ಕೂಡ ಮತ್ತೆ ನೀವು ಅಲ್ಲೇ ಸುತ್ತಿಗೆ ಬರ್ತಾ ಇದ್ದೀರಿ, ಅಲ್ಲೇ ಸುತ್ತು. ಅದು ನಾನು ಹೇಳಿ ಅಲ್ಲಿ ತನಕ ಸಮಾಧಾನ ನೀಡಿ ಹೇಳ್ದು ಕೇಳಿ ಈಗ ನೀವೆಲ್ಲ ಈ ಬೊಬ್ಬೆ ಹಾಕಿ ಲಾಸ್ಟ್ ಗೆದ್ದು ನಿಂತು ನಾನು ಸದನ ಅಂತ ಹೇಳಿದ್ರೆ ಆಯ್ತು ಕೇಳಿಲ್ಲ. ಆಯ್ತಾ ಒಂದ್ ಸೆಕೆಂಡ್ ಕೃಷ್ಣಪ್ಪರ ಆಯ್ತು ಕೃಷ್ಣಪ್ಪರ ಸಲಹೆ ಕೊಳಿಗೆ 100 ಜನ ಕೊಡ್ತಾರೆ, ಸಮಸ್ಯೆ ಬಗೆಹರಿಸಿಕೆ ನೋಡಿ ಕೇಳಿ ಆಯ್ತು ಅಶ್ವಥ್ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ನಾಯಕರೇ ತಾವು ಮಾತಾಡಿ ಆ ಎರಡು ವಿಚಾರ ಮತ್ತೆ ಚರ್ಚೆ ಬೇಡ, ನೀವು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಮೊನ್ನೆ ಇದರಲ್ಲಿ ನೋಡಿ ನೀವು ಮೊನ್ನೆ ಇದಾಯ್ತು ಇವ್ ಚರ್ಚೆ ಮಾಡಿ ನಮ್ಗೆ ನೀವೆಲ್ಲ ಇಲ್ಲಿ ಎಲ್ಲರಿಗೂ ಅವಮಾನ ಮಾಡ್ತಿದ್ರಿ, ಎಲ್ಲರಿಗೂ ಕೂಡ ಇಲ್ಲೇ ನಿಮ್ಮನ್ನು ಮಾಧ್ಯಮದಲ್ಲಿ ನೋಡೋರು ಯಾರು ಕೂಡ ಮೆಚ್ಚುದಿಲ್ಲ, ಎಲ್ಲರೂ ಕೂಡ ಗೌರವ ಕಡಿಮೆ ಆಗ್ತಾ ಹೊರತು ನಿಮ್ಮ ಯಾರ ಗೌರವ ಕೂಡ ಜಾಸ್ತಿ ಆಗುದಿಲ್ಲ. ನೀವು ಬೇರೆಯವರಿಗೆ ಹಾಗೆ ಅವಮಾನ ಆಯ್ತು, ಇಲ್ಲಿ ಹೀಗೆ ಆಯ್ತು, ಅಲ್ಲಿ ಹಾಗೆ ಇದು ಚರ್ಚೆ ಆಗಿ ನಿಮ್ಮ ಬಗ್ಗೆ ಏನು ಅವಮಾನ ಆಗ್ತದೆ, ಏನು ಅಭಿಮಾನ ಬರ್ತದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಆದ ಕಾರಣ ನಾವು ಬಂದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ಅ ಕಾಸ್. ಏನು ಸಮಸ್ಯೆ ಬಗ್ಗೆ ಅಲ್ಲಿ ಮತ್ತೆ ಗೌರವ ಬರಬೇಕು, ಅದಕ್ಕೆ ಮುಖಾಂತರ ಹೋಗುವ. ಈಗ ನೀವು ಮಾತಾಡಿ ಪ್ರಾರಂಭ ಮಾಡಿ. ಅಶೋಕ್ ಅವರೇ ಯಾಕೆ ನೀವು ಮತ್ತೆ ಮಾತಾಡಿ ಅಲ್ಲ ನೋಡಿ ಅದೇ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಒಬ್ರು ಹೇಳ್ತಾರೆ ಅಲ್ಲಿ ಒಬ್ರು ಹೇಳ್ತಾರೆ, ಮತ್ತೆ ಏನ್ ಮಾಡ್ತಿದ್ದ ಹೇಗೆ ನಿಲ್ಲಿಸ್ತಾ ಹೇಗೆ ಬೇಡ ಶಿಕ್ಷೆ ನೀವು ಹಿರಿಯರಿದ್ದೀರಿ ಕೂತ್ಕೊಳ್ಳಿ, ಸ್ವಲ್ಪ ನೀವು ಸಹಕಾರಿ ಮಾಡಿದ ಬಗೆಹರಿಸಲಿಕ್ಕೆ. ಆಯ್ತು ಬೇಡ ನಾನು ಒಂದು ರೂಮ್ 1 ಗಂಟೆ ಕೊಡ್ತೇನೆ, ಬನ್ನಿ ಅಲ್ಲಿ ಮಾತಾಡಿ. ಆಯ್ತು ಇಲ್ಲಿ ಮಾತಾಡಿ. ಸಭಾಧ್ಯಕ್ಷರು ಸಭಾನಾಯಕರು ಯಾರು? ಮುಖ್ಯಮಂತ್ರಿಗಳು ನಮ್ಮ ಸಭಾನಾಯಕರು ಅಥವಾ ಖರ್ಗೆ ಅವ್ರ ಸಭಾನಾಯಕರು? ಹೌದಪ್ಪ, ನೀವು ಆಗ ಕೇಳಲಿಕ್ಕೆ ಆಯ್ತು, ಪ್ರತಿಪಕ್ಷ ನಾಯಕರು ಅವ್ರೆ, ನೀವು ಅವ್ರು ಕೇಳಲಿಕ್ಕೆ ಆಯ್ತು. ನೀವು ಮಾತಾಡಿ, ಅಶೋಕ್ ಅವ್ರು ಮಾತಾಡಿ. ನಾಯಕರು ಉಪನಾಯಕರು ನಾಯಕರು ಯಾರು? ನೀವು ನಾಯಕರಲ್ಲ, ಇನ್ನೊಬ್ರು ನಾಯಕರಲ್ಲ, ಸಣ್ಣ ಸಣ್ಣ ವಿಚಾರದ ಬೇರೆ ಬೇರೆ ಅಶೋಕ್ ಅವರೇ ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ. ನೀವೇನು ನೀವು ನೋಡ್ರಿ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವ್ರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ಅಶೋಕ್ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಶಕ್ತಿ ಇದೆ, ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಎದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ, ನಾನು ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ. ಪ್ರತಿಪಕ್ಷ ನಾಯಕರೇ ಆಯ್ತು ಅಧ್ಯಕ್ಷ, ಈಗ ನೀವು ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ. ಇಲ್ಲ ಸದನ ನಾಯಕರು ನಿಜ, ಆದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮಧ್ಯೆ ಹೇಳಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ. ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲ್ಲ, ಮಾಡಲೂಬಾರ್ದು. ಆಯ್ತು, ಅವ್ರು ಏನ್ ಮಾತಾಡ್ತಾರೆ ಮಾತಾಡಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ, ಉತ್ತರ ಕೊಡ್ತದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.